ಮಾಡೋದು ನಿಟ್ಟೂರಲ್ಲಿ ಮಲೇಶಣ್ಣ ಅಂತ ಮಗು ಮಾತು ಬರುತ್ತೆ ಅಂತ ಲಿಂಗಾಯತ ಜನಾಂಗ ಸ್ಟುಡಿಯೋ ಹಾಕೊಂಡ್ರೆ ಅವರು ನನ್ನ ಈ ಫೋಟೋ ಫೇಸ್ಬುಕ್ ಮಾಡೋದು. ಇಲ್ಲಿ ನನ್ನ ಪಬ್ಲಿಕ್ ಮಾಡೋದು ನಾನಲ್ಲಣ್ಣ. ಸುಮಾರು 3 ವರ್ಷದಿಂದ ಬರಕ್ ಮಾಡಿದ್ರೆ ಆಗಿಲ್ಲ, ಆಗ್ಲೇ ಇಲ್ಲ, ಬರಕ್ಕೆ ಆಗಿಲ್ಲ. ನೋಡೋಣ ಅಂತ ಬಹಳ ಸಂತೋಷ. ನನ್ನ ಮಗಳು ಇವಾಗ ಬಂದು ನನ್ನ ಮಗಳಿಗೋಸ್ಕರ ನಾನು ಅಲ್ಲಿಂದ ಬಂದೆ. ಚಿಕ್ಕಪ್ಪ ಮುಂದಕ್ಕೆ ಬರ್ರಿ. ಯಾರು ನಾನು ಪಾಪ ಆಗುತ್ತೆ ಬಂದು ಚಿಕ್ಕಪ್ಪ ನನ್ನ ಅಪ್ಪ ಅನ್ಸು, ಅವ್ನು ದೊಡ್ಡಪ್ಪ ಅನ್ಸು, ಅವನ ಅಪ್ಪ ಅನ್ಸು, ನನ್ನ ಚಿಕ್ಕಪ್ಪ ಅನ್ಸು. ಪಾಪ ಆಗುತ್ತೆ. ಸಾಧಾರಣವಾಗಿ ಒಂದು ಚಿಕ್ಕ ಹುಡುಗಿ 19 ಹುಡುಗಿ ರೇವತಿ ರಾಮದುರ್ಗ ಅಂತ, ನನ್ನ ಹೆಸರು ರಾಮದುರ್ಗ ಅಂತ ಸಾಧಾರಣ ಮುಂದಕ್ಕೆ ಇಕ್ಕೆಂತಾರೆ. ಟಿಪ್ಟ್ ಹುಡುಗಿ ನಾನು ವೀಡಿಯೋ ಮಾಡಿದೆ, ಹೈಯೆಸ್ಟ್ ವೀಡಿಯೋ ಮಾಡ್ತಿರೋದು, ಹೈಯೆಸ್ಟ್ ವೀಡಿಯೋ ಮಾಡ್ತಾರೆ ಹುಡುಗಿ, ಚಿಕ್ಕ ಹುಡುಗಿ 19 ಹುಡುಗಿ. ಇನ್ನೂ ಒಂದು 7ನೇ ಹುಡುಗಿ ದಿವ್ಯ ಅಂತ, ಇನ್ನು ನಗ್ಮ ಅಂತ ಹುಡುಗಿ. ಈ ಥರ ಜನಗಳು ನನ್ನ ವೀಡಿಯೋ ಫೇಸ್ಬುಕ್ ಮಾಡೋದು ನಾನಲ್ಲ. ಇನ್ನು ಪುಣ್ಯಾತ್ಮಗಳು ಭಾಳ ಜನ ಇದ್ದಾರೆ. ನಾನು ಏನು ಒಬ್ಬರನ್ನ ಕೇಳಲ್ಲಣ್ಣ, ಅವರೇ ವಿಡಿಯೋ ಮಾಡೋದು, ಅವರೇ ಲೈವ್ ಹಾಕಿ ಅವರೇ ಖಂಡಿತ ಭಾಳ ಸಂತೋಷ. ಹೆಚ್ಚು ನಿಮಗೆ ದೇವರ ಆಯಾಸಾರ ಕೊಡಲಿ ಅಣ್ಣ ನಿಮಗೆ, ಯಾಕಂದ್ರೆ ನಿಮ್ಮ ನಂಬಿಕೆ ನಿಜ ಆಗಲಿ. ನಮ್ಮ ಅಣ್ಣ ಒಂದ್ಸರಿ ಜ್ವರ ಒಂದ್ಸಲ ಕ್ಲಾಸಿನ ನೋಡಿ. ಇನ್ನು ನಿಮ್ಮ ಹೆಂಡತಿ ಅಣ್ಣ ಅಕ್ಕ ಒಬ್ಬರೇ ಇಬ್ಬರಕ್ಕ ಒಬ್ಬರೇನಾ ಗೊತ್ತಿರಂಗೆ ಒಬ್ಬರೇಯಾ? ಹನ್ನೆರಡು ಸತ್ಯ ಜನಕ್ಕೆ ಯಾವತ್ತು ಮೊಬೈಲ್ ಬಿಡ್ತಾರೆ ಒಂದು ಇದ್ದೇ ಬರುತ್ತೆ. ಜನ ಯಾವಾಗ ಭ್ರಮೆ ಬಿಡ್ತಾರೆ ಅವಾಗ ಉದ್ಧಾರ ಆಗ್ತಾರೆ. ನಿನಗೆ ಕೊಡೋಕ್ಕಿಂತ ಮಗಳಿಗೆ ಕೊಡ್ಲಾ? ನನ್ನ ಮಗಳೇ ಸರ್ವಸಣ್ಣ ನಮ್ಗೆ ಎದುರು ತರ ನೋಡುತ್ತೇಳೆ. ಒಂದೇ ಮಗಣ ನಮ್ಗೆ, ಒಬ್ಬ ಗಂಡು ಮಕ್ಳಿಗೆ ಸಾಕಂಬಣ್ಣನ್ನ ಆಯನ್ನ ಅಪ್ಪ ಅಯ್ಯ ಅದ್ರ ಬೇಡಮ್ಮ. ಈ ಸ್ವಾಮಿಯವ್ರು ನೋಡೋಡಿ ಅದಕ್ಕೆ ಅಂತೀಯ? ಸ್ವಾಮಿಯವ್ರ ಅದಕ್ಕೆ ನಾನು ಚಿಕ್ಕಪ್ಪ ಮಾವ ಅಣ್ಣ ಚಿಕ್ಕ ದೊಡ್ಡಪ್ಪ ಅನ್ಸ್ಕೊಂತೀನಿ ಆಗಲು ಅಲ್ಲ ಬಿಟ್ಟೆ. ನಾನು ಹಂಗೆ ಇರೋದು ನೋಡಿ ಹೇಳಿ ಎದುರು ತರ ನಡುಕ್ತಾವಳೆ. ಅಯ್ಯೋ 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 ಸ್ವಾಮಿ ಹಿಂಗಂತಾರೆ. ಅದಕ್ಕೆ ನಾನು ಹಂಗನ್ನಲ್ಲ, ಮಗಳೇಂತ ಹಿಂಗಂತೀನಿ. ಏನು ಮಾಡ್ತಾರೆ ಯಜಮಾನ್ರು? ಎಲ್ಲಿ ನೀನು ಅಕ್ಕಿ ಆಡೋದಲ್ಲ ರೇವತಿ ಹುಡುಗಿ, ಅಕ್ಕಿ ಆಡಿ ವಿಡಿಯೋ ಮಾಡೋದು ಬೇಕಾದ್ರೆ ತೋರಿಸ್ತೀನಿ. ಹಿಂಗೆ ನಾನು ಫೋನ್ ಏನು ಸಾಕಿ ಅಲ್ಲೇ ಎದುರ್ತಾಳೆ ಎದುರ್ತೇಳೆ. ಕೈಯಲ್ಲಿ ಒಂದು ಸಣ್ಣ ವಿನಂತಿ, ಈ ಉಗುರು ಮಾತಾಡಿರ್ಬಾರ್ದು. ಯಾರೇ ಹೆಣ್ಮಕ್ಳು ಗಂಡು ಮಕ್ಕಳು ಕೈಯಲ್ಲಿ ಉಗುರು ಬಿಟ್ಟರೆ ನಿಮ್ಮ ಸರ್ವನಾಶ ನೀವೇ ಮಾಡ್ಕೊಳ್ಳೋದು. ಖಂಡಿತ ಬಣ್ಣ ಹಾಕ್ಕೊಡಿ, ಪಾಪ ಆಗುತ್ತೆ. ಇಲ್ಲೇ ನಾಮಕರಣ ಜೋರ ಮಾಡೋದು ಬೇಡ. 4 ತನಕ ಅನ್ನ ನಾಮಕರಣ ಮಾಡೋಣ. ಇದು ನೀವು ಹುಡ್ಕೋ, ಇದು ಕಷ್ಟಕ್ಕಿದ್ದ ಹುಡ್ಕೋ ಪಾಪಲ್ಲಿ, ನಿಮಗೂ ಪಾಪ ಅಲ್ಲಿ. ಮೈಗೆ ಅಂತರ ಹಾಕ್ಕೊಳ್ಳಿ, ಮೈಗೆ ಅಂತರ ಹಾಕ್ಕೊಳ್ಳಿ. ದಯವಿಟ್ಟು ಮನೆಗೆ ಒಂದು ಶ್ರದ್ಧೆಯಿಂದ ಪೂಜೆ ಮಾಡಿ. ಪಾಪ ಆದರೆ ಮತ್ತೇನೋ ಮರಗಿರ್ತೀನನ್ನ ನೆನ್ಪಿಟ್ಕೊಳ್ಳಿ. ಮನೆಗೆ ಹೇಳೋಗ್ತೀನಿ, ದಂಡಂ ದರ್ಶನ 2 ಇರುತ್ತೆ. ಬಿ ಕೇರ್ಫುಲ್. ದಂಡಂ ದರ್ಶನ ನೀವು ನೋಡ್ಕೊಂಬಿಡಿ ಲೈವಲ್ಲಿ, ಒಳ್ಳೇದು ಮಾಡುತ್ತೆ. ತಿರುಗಿ ಬಿದ್ದರೆ ಮಾತ್ರ ಒಂಚೂರು ಜಾಸ್ತಿನೇ ಮಾಡುತ್ತೆ. ನಾವೆಲ್ಲೋ ಇದ್ದವರು ಇದು ಪವಾಡ ಜನಕ್ಕೆ. ನನ್ನ ಅನುಭವ ಹೇಳ್ತೀನಿ, ಬೇರೆ ಗೊತ್ತಿಲ್ಲ. ನಮ್ಮ ಅನುಭವ 100ಕ್ಕೂ ನಡೀತು. ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ರಾತ್ರಿ ಮಲ್ಕೊಂಡು ಸತ್ಯವಾದ ಮಾತು. ಇಂಥ ಕಡೆಗೆ ನನ್ ಕೆಲಸ ಆಗ್ಬೇಕು ಅಂದ್ರೆ ಭಗವಂತ ಕೆಲಸ ಆಯ್ತು. ನಂಬಿಕೆ ಆಗತ್ತೆ, 100ಕ್ಕೆ 100 ಆಗುತ್ತೆ. ನಿಮ್ಮ ಮಗಳಿಗೆ ಏನ್ ಬೇಕೀಗ? ನಮ್ಮ ಮಗಳಿಗೊಂದು ಮಗು ಬೇಕು. ಖಂಡಿತ 100ಕ್ಕೆ 100 ಆಗುತ್ತೆ ಅಷ್ಟೇ. ನಾವು ಜಲಮೇರವರೆಗೂ ನೀವು ಸೇವೆ ಮಾಡ್ತೀವಿ. ನಾನು ಸೇವೆ ಮಾಡಬಾರ್ದು, ಭಗವಂತನ ಸೇವೆ ಆಗಲಿ. ದೇವ್ರ ಸೇವೆ. ಸಾಧಾರಣವಾಗಿ ಹೇಮಂತ್ ಮೊಹಿತ್ ಅಂತ ಅಪ್ಪನವ ಭಾವನವ ಈ ಥರ ಒಂದು ಗಂಡ ಹೆಂಡತಿ ಬರ್ತಾರೆ. ಅವ್ರೊಂದು ನೆನ್ಸನ ರೂಪಾ ರಾಜೇಶ್ ಅಂತ ಹೈಯೆಸ್ಟ್ ನನ್ನ ಫಾಲೋವರ್. ಸಣ್ಣ ಗುಡ್ಲಿರುತ್ತೆ ಸಾಧಾರಣ